ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಮಂಡ್ಯದಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಲೋ. ಹಾ ಹೇಳಿ. 19/11/89 ಮೇಡಮ್, ರಾತ್ರಿ 2:30. ಅಲ್ಲಿಗೆ 20/11/89. ಅಂದ್ರೆ 20/11/89 ಮೇಡಮ್. 89. ಸರಿ ಸರಿ, ರಾತ್ರಿ ಅಲ್ವಾ? ಹಲೋ ಮೇಡಮ್. ಹಾ, ಸಮಯ ಒಂದ್ಸರಿ ಇನ್ನೊಂದ್ಸರಿ ಹೇಳಿ. 2:30 ಮೇಡಮ್, ರಾತ್ರಿ. ಬೆಳಗಿನ ಜಾವ 2:30. ಏನ್ ಕೇಳ್ಬೇಕಾಗಿತ್ತು? ಅಲ್ಲ ಮೇಡಮ್, ಅವ್ರ ಮದ್ವೆ ಆಗಿ 2 ವರ್ಷ ಆಯ್ತು ಮೇಡಮ್. ಇನ್ನೂ ಮಕ್ಕಳಾಗಿಲ್ಲ ಮೇಡಮ್, ಅದಕ್ಕೆ ಸಂತಾನ ಭಾಗ್ಯದ ಬಗ್ಗೆ ಕೇಳಬೇಕು ತಮ್ಮ ಪ್ರಶ್ನೆ ಅದು. ಹಾ ಮೇಡಮ್. ಸರಿ, ಶಾಸ್ತ್ರಿಗಳು ಮಾತಾಡಿ. ಜಯಲಕ್ಷ್ಮಿ ನಮಸ್ಕಾರ. ನಮಸ್ಕಾರ. ಅದು ಇಬ್ಬರ ಜಾತಕವನ್ನು ನೋಡಬೇಕಾಗುತ್ತೆ. ನೀವು ನಮ್ಮ ಜಾತಕ ಫಲ ಕಾರ್ಯಕ್ರಮಕ್ಕೆ ಆ ನಂಬರ್ ಹೋಗುತ್ತಲ್ಲ, ಅದಕ್ಕೆ ವಾಟ್ಸಪ್ ಮಾಡಿ. ಅದರಲ್ಲಿ ಇಬ್ಬರದು ಪರಿಶೀಲನೆ ಮಾಡಿ ಯಾವುದು ಬಲ ಇದೆ, ಏನಾಗಿದೆ, ಏನು ತೊಂದರೆ ನೋಡಬಹುದು. ಇಲ್ಲಿ ಸ್ವಲ್ಪ ಪಂಚಮದಲ್ಲಿ ರಾಹು ಇದೆ. ಪಂಚಮ ಸ್ಥಾನ ಸಂತಾನ ಸ್ಥಾನ, ಅದಕ್ಕೆ ಅಲ್ಲಿ ಪಾಪಗ್ರಹಗಳಿದ್ರು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ರಾಹು ಇದ್ದಾಗ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಇದು ಒಂದು ಭಾಗ. ಅವ್ರದ್ದು ಜಾತಕ ನೋಡಬೇಕು, ಆಗ ಸ್ಪಷ್ಟತೆ ಗೊತ್ತಾಗುತ್ತೆ. ನೀವು ಮತ್ತೊಮ್ಮೆ ವಾಟ್ಸಪ್ ಮೂಲಕ ಅದನ್ನು ಕಳಿಸಿ, ಅದನ್ನು ನಾನು ಪರಿಶೀಲಿಸಿ ಮತ್ತೊಂದು ಸಲ ತಮಗೆ ಹೇಳ್ತೀನಿ. ಆತಂಕ ಮಾಡ್ಕೋಬೇಡಿ, ಈ ವಾರದಲ್ಲಿ ಬರುತ್ತೆ ಉತ್ತರ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ಬೆಂಗಳೂರಿನಿಂದ ಪದ್ಮಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾ ಅವರೇ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ತಾಯಿ ಬಗ್ಗೆ ಕೇಳ್ಬೇಕಿತ್ತು. ತಾಯಿ ಬಗ್ಗೆ. ತಾಯಿಯ ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತು. ಹೇಳಿಮ್ಮ. 18/4. 1967. 67. ಓಕೆ. ಸಮಯ ರಾತ್ರಿ 10:20. ರಾತ್ರಿ. ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಸರಿ, ಏನ್ ಪ್ರಶ್ನೆ ತಮ್ದು? ನಮ್ ತಾಯಿಗೆ ಸ್ವಲ್ಪ ಆರೋಗ್ಯ ತೊಂದ್ರೆ, ಮತ್ತೆ ಮನೆ ಖಾಲಿ ಯಾವಾಗ ಮಾಡ್ತೀವಿ ನಾವು ಅಂತ. ಬಾಡಿಗೆ ಮನೆಯಲ್ಲಿ ಇದ್ದೀರಾ? ಹೌದು. ಸರಿ ಸರಿ, ಆಯ್ತು. ಪ್ರಶ್ನೆ ಪದ್ಮಾ ಅವರೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ನಿಮ್ ಪ್ರೋಗ್ರಾಮ್ ನೋಡ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಧನ್ಯವಾದ. ಹೇಳಿ ಪಾಪ. ಇವರ ತಾಯಿ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಇವರ ಆರೋಗ್ಯ ಅಂತ ಹೇಳಿದ್ರಿ ಅಲ್ವಾ? ನೋಡಿ, ಈಗ ಇವರಿಗೆ ಸರಿ, ಇವರಿಗೀಗ ಚಂದ್ರದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಆಯಿತಾ? ಬುಧ ಇವರಿಗೆ ಅಷ್ಟಮಾಧಿಪತಿ ಮತ್ತು ಅವನು ನೀಚ ಸ್ಥಾನದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ಶೀಘ್ರದಲ್ಲಿ ತಾವು ಸಾಧ್ಯವಾದರೆ ಒಂದು ಬುಧ ಶಾಂತಿ, ಒಂದು ಆಯುಷ್ಯ ಹೋಮ ಮಾಡಿಸೋದು ತುಂಬ ಒಳ್ಳೆಯದು. ಗಾಬರಿ ಮಾಡ್ಕೋಬೇಡಿ. ಅಷ್ಟಮಾಧಿಪತಿ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸುಸ್ತು, ಸಹಿಸಲಾರದ ಸಂಕಟಗಳು ಇವೆಲ್ಲ ಬಂದ್ಬಿಡುತ್ತೆ. ಅದು ದುಃಖ ಸ್ಥಾನ, ನಷ್ಟ ಸ್ಥಾನ. ಆ ಅಧಿಪತಿಯ ಸಮಯವೇ ನಡೀತಾ ಇದೆ. ಈ ಕಾರಣದಿಂದಾಗಿ ಒಂದು ಬುಧ ಶಾಂತಿ, ಒಂದು ಧನ್ವಂತರಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಧನ್ವಂತರಿ ಹವನ ಇದು ಅವರಿಗೆ ಒಂದು ಸ್ವಲ್ಪ ಪುಷ್ಟಿ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಮತ್ತು ಅವರು ಆರಾಮಾಗ್ತಾರೆ. ಹೀಗಾಗಿ ಅಗತ್ಯ ಅನಿವಾರ್ಯ ಇದೆ. ಈ ಜಾತಕ ಅದನ್ನು ಬಯಸ್ತಾ ಇದೆ. ಆ ಒಂದು ಪರಿಹಾರಗಳನ್ನು ದಯವಿಟ್ಟು ಮಾಡಿಸಿ, ಅದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮನೆ ಖಾಲಿ ಬಗ್ಗೆ ಯಾವಾಗ ಅಂತ ಕೇಳಿದ್ರಿ, ಅದಕ್ಕೆ ಅವಕಾಶಗಳಿದ್ದಾವೆ. ನೀವು ಪ್ರಯತ್ನ ಮಾಡಿ, ದೀಪಾವಳಿ ನಂತರದಲ್ಲಿ ಆಗಬಹುದು. ಅದಕ್ಕೇನು ತೊಂದರೆ ಇಲ್ಲ. ಆ ರೀತಿಯ ಅನುಕೂಲಗಳು ಉಂಟು ಮಾಡಿಕೊಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.